ಹಾಯ್ ಫ್ರೆಂಡ್ಸ್, ನನ್ನ ಚಾನಲ್ಗೆ ಸ್ವಾಗತ. ನೀವಿನ್ನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ. ಹಾಗೆ ಈ ಸೀರಿಯಲ್ ನಿಮ್ಗೆ ಇಷ್ಟ ಇದ್ರೆ ಒಂದು ಲೈಕ್ ಕೊಡಿ. ಸಂಚಿಕೆ ಆರಂಭದಲ್ಲಿ ವಿಕ್ರಮ್ ಕುಡಿಯಕ್ಕೆ ಹೋಗ್ತಾನೆ. ಆಗ ಮುನ್ನ ಬಲ, ಅಣ್ಣ ಇದು ರಾವಿಸ್ಕಿ ಅಣ್ಣ, ಹಾಗೆ ಕುಡಿಬಾರ್ದಣ್ಣ, ಕರುಳೆಲ್ಲ ಸುಟ್ಟೋಗುತ್ತೆ ಅಂತ ಹೇಳಿದಾಗ ವಿಕ್ರಮ್, ಸುಟ್ಟೋಗ್ಲಿ ಬಿಡ್ರು, ನಾನು ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸಿ ಬೇತಾಳ ನಾನು ಬಿಟ್ಟೋದ್ಲು, ಇನ್ನ ಏನಾದ್ರೆ ಏನು, ಅವಳಿಗೋಸ್ಕರ ನನ್ಗಿಷ್ಟವಾದ ಕಪ್ಪು ಬಣ್ಣದ ಬಟ್ಟೆ ಬಿಟ್ಟು ಬಿಳಿ ಬಣ್ಣದ ಬಟ್ಟೆ ಹಾಕೊಂಡೆ. ಆದ್ರೆ ಅವಳು ನನ್ನ ಜೊತೆ ಇರ್ಲೇ ಇಲ್ಲ. ಯಾರು ಹೇಳಿದ ಮಾತು ಕೇಳಿ ಅವಳ ಜೊತೆ ಹೊರಟೋದ್ರು. ಅವತ್ತು ನನ್ನ ತಾಯಿ ಹೋದ್ರು, ಆವಾಗ ನಾನು ಚಿಕ್ಕೋನು. ಈಗ ನನ್ನ ಬೇತಾಳ ಹೋಗಿದ್ದಾಳೆ. ನನ್ನ ಜೀವನದಲ್ಲಿ ಯಾರು ನನ್ನ ಜೊತೆ ಇರೋದಿಲ್ಲ ಕಣ್ರು. ನನಗೆ ಒಂಟಿ ಜೀವನನೇ ಸರಿ, ಒಂಟಿಯಾಗಿ ಎದ್ದು ಬಿಡ್ತೀನಿ ಜೀವನ ಪೂರ್ತಿ ಅಂತ ವಿಕ್ರಮ್ ಹೇಳ್ತಾ ಇರ್ತಾನೆ. ಇಲ್ಲಿ ಶಕುಂತಲ ಅವರು ಅಳ್ತಾ ಇರ್ತಾರೆ. ಆಗ ವೇದ, ಅಮ್ಮ ಯಾಕೆ ಅಳ್ತಾ ಇದ್ದೀರಾ, ಸುಮ್ಮನೆ ಇರಿ ಅಮ್ಮ, ಯಾಕಮ್ಮ ಅಳ್ತಾ ಇದ್ದೀರಾ ಅಂತ ಹೇಳಿದಾಗ ಶಕುಂತಲ ಅವರು, ನಾನು ನನ್ನ ಜೀವನದಲ್ಲಿ ಒಂದು ಸಂದರ್ಭಕ್ಕೆ ಹೆದ್ರಿ ಓಡ್ ಬಂದ್ಬಿಟ್ನಮ್ಮ, ಹೇಡಿ ಆಗ್ಬಿಟ್ಟೆ, ಅದನ್ನ ನೆನೆಸ್ಕೊಂಡು ಅಳ್ತಾ ಇದ್ದೀನಿ, ನನ್ನ ಕರಡು ಬಳ್ಳಿನ ನೋಡ್ಲಿಲ್ಲ, ಹೇಡಿಯಾಗಿ ಬಂದ್ಬಿಟ್ಟೆ ಅಂತ ಶಕುಂತಲ ಅವರು ಅಳ್ತಾ ಇರ್ತಾರೆ. ಅಮ್ಮ ನೀವ್ ಮಲ್ಕೊಳ್ಳಿ ಅಂತ ಹೇಳಿ ವೇದ ಶಕುಂತಲ ಅವ್ರನ್ನ ಮಲಗಿಸ್ತಾರೆ. ಈಗ ವೇದ ಮನೇಲಿದ್ದ ಹಳೆ ಫೋಟೋ ಆಲ್ಬಮ್ನ ಓಪನ್ ಮಾಡಿ ನೋಡ್ತಾರೆ. ಅರೆ, ಈ ಫೋಟೋ ವಿಕ್ರಮರಡ್ ಇದ್ದಂಗಿದೆಯಲ್ಲ, ಇದು ವಿಕ್ರಮ ಇದ್ದಂಗಿದೆಯಲ್ಲ, ಸರಿಯಾಗಿ ಗೊತ್ತಾಗ್ತಾ ಇಲ್ಲ ಅಂತ ಫೋಟೋನ ಎತ್ತಿಡ್ಕೊಂತಾರೆ. ಈಗ ವೇದ ವಿಕ್ರಮ್ ಮನೆಗೆ ಬರ್ತಾರೆ. ವೇದ ವಿಕ್ರಮ್ ಮನೆಗೆ ಬಂದ್ರೆ ನೋಡಿ ದಾಮೋದರ್ ಅವ್ರಿಗೆ ಶಾಕ್ ಆಗುತ್ತೆ. ಈಗ ದಾಮೋದರ್ ಅವರು, ಏನಮ್ಮ ಹುಡುಗಿ ದಾರಿ ತಪ್ಪಂದ ಹೇಗೆ, ನೋಡು ನಿನ್ನ ಯಾವತ್ತ ಸಾಯಿಸ್ಬಿಡ್ತಿದ್ದೆ, ಆದ್ರೆ ವಿಕ್ರಮ್ ಅಕ್ಕ ನೋಡಿ ಸುಮ್ನೆ ಬಿಟ್ಟಿದ್ದೀನಿ ಅಂತ ಹೇಳಿದಾಗ ವೇದ ಏನು ಮಾತಾಡೋದಿಲ್ಲ, ಸುಮ್ನೆ ಇರ್ತಾಳೆ. ಈಗ ವೇದ ಸೀದಾ ರೂಮಿಗೆ ಬರ್ತಾಳೆ. ಆ ಫೋಟೋನ ನೋಡ್ತಾಳೆ. ಆ ಫೋಟೋದಲ್ಲಿ ಕ್ಲಾರಿಟಿ ಇರೋದಿಲ್ಲ. ಆ ಫೋಟೋನ ಸ್ವಲ್ಪ ಒರೆಸಿ ನೋಡ್ತಾಳೆ. ಅರೆ, ಇದು ಶಕುಂತಲಮ್ಮ ಮತ್ತೆ ವಿಕ್ರಮೇ, ಹಾಗಾದ್ರೆ ಶಕುಂತಲ ಅಮ್ಮ ಅವ್ರ ಮಗ ವಿಕ್ರಮೇನಾ ಅಂತ ವೇದ ಆಶ್ಚರ್ಯ ಪಡ್ತಾಳೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯಗೊಳ್ಳುತ್ತೆ. ದಯವಿಟ್ಟು ನಿಮ್ಮ ಮನಸ್ಸುಗಳನ್ನ ಕಮೆಂಟ್ ಮಾಡಿ. ಥ್ಯಾಂಕ್ ಯು.